ಫ್ರೆಂಡ್ಸ್, ನಾವೀಗ ತಿರುಪತಿ ಬಂದು ರೀಚ್ ಆದ್ವಿ. ಇನ್ನೂ ಟಿಕೆಟ್ ತೊಗೋಬೇಕು ನಾಳೆ ತಿರುಪತಿ ದರ್ಶನಕ್ಕೆ. ಇನ್ನು ನಮ್ಮ ಫ್ರೆಂಡ್ ಅವರು ರಿಲೇಷನ್ಸು ಪರಿಚಯ ಇರೋರು ಇದ್ದಾರಲ್ವ, ಅವ್ರು ಕರ್ಕೊಂಡು ಹೋಗ್ತಾ ಇರೋದು. ನಮಗೇನು ಇದ್ರ ಬಗ್ಗೆ ಐಡಿಯಾ ಇಲ್ಲ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಇಲ್ಲೇ ಅಂತೆ ಟಿಕೆಟು ತೊಗೊಳೋದು, ಟಿಕೆಟ್ ಕೌಂಟ್ರು ಇದೆ ಅಂತೆ, ಸರ್ವದರ್ಶನ ಟಿಕೆಟ್ ಕೌಂಟ್ರು. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ತುಂಬ ಫುಲ್ ಕ್ಯೂ ಇರುತ್ತಂತೆ. ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ಆ ಕ್ಯೂವಿಂದನೇ ಟಿಕೆಟ್ ತೊಗೊಳಕ್ಕೆ ಕ್ಯೂವಿಂದ ಹೋಗ್ಬೇಕಂತ ಹೇಳ್ತಾ ಇದ್ಲು. ಬಟ್ ನಮ್ಮ ಫ್ರೆಂಡ್ ಅವ್ರ ರಿಲೇಷನ್ಗೆ ಅವ್ರಿಗೆ ಗೊತ್ತಿರೋದ್ರಿಂದ ಕ್ಯೂ ಅಲ್ಲಿ ಏನು ಇರಲಿಲ್ಲ. ನಾವು ಹಂಗೆ ಡೈರೆಕ್ಟ್ ಹೋದ್ವಿ ಒಳಗಡೆ. ಬನ್ನಿ ಒಳಗಡೆ ಹೋಗೋಣ. ಯಾವ ಥರ ಇದೆ ಅಂತ ನನಗೂ ಐಡಿಯಾ ಇಲ್ಲ. ಇಲ್ಲಿಗೆ ಬರಬೇಕಾ ಯಾವಾಗಲೂ? ಫ್ರೆಂಡ್ಸ್, ಸರ್ವದರ್ಶನ ಟಿಕೆಟ್ ಕೌಂಟ್ರು ಇದೇನೆ. ಇಲ್ಲಿ ಒಳಗಡೆ ಹೋಗಿ ನಮಗೆ ಮೇನ್ ತಿರುಪತಿ ದರ್ಶನ ಆಗಬೇಕಂದ್ರೆ ಇಲ್ಲಿ ಟೈಮಿಂಗ್ಸ್ ಕೊಡ್ತಾರೆ. ಟಿಕೆಟ್ ತೊಗೋಬೇಕು ನಾವು. ಆ ಟೈಮಿಂಗ್ಸಲ್ಲಿ ಹೋಗಿ ನಾವು ತಿರುಪತಿ ವೆಂಕಟೇಶ್ವರ ದರ್ಶನ ಮಾಡ್ಬೋದು. ಅದಕ್ಕೂ ಮುಂಚೆ ಟಿಕೆಟಿಗೆ ಬೇಕಿರೋದಂದರೆ ಒರಿಜಿನಲ್ ಆಧಾರ್ ಕಾರ್ಡು ಅಥವಾ ಜಿರಾಕ್ಸ್ ಯಾವುದಾದ್ರೂ ತೊಗೋಬೋದು. ಅಲ್ಲೋಗಿ ಕೌಂಟ್ರ್ ಹತ್ರ ನಿಂತರೆ ನಮ್ಮದು ಫೋಟೋ ಸ್ಕ್ಯಾನ್ ಮಾಡ್ತಾರೆ. ಆ ಟಿಕೆಟಲ್ಲೇ ನಮ್ಮದು ಫೋಟೋ ಬರುತ್ತೆ, ಟೈಮಿಂಗ್ಸ್ ಕೊಡ್ತಾರೆ. ಆ ಟೈಮಿಂಗ್ಸ್ ಒಳಗಡೆನೆ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು. ಫ್ರೆಂಡ್ಸ್, ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ವ, ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರೋದು ಎಲ್ಲರೂ. ಹಾಗೆ ರೂಮ್ಸೂ ಹಾಗೆ ಇದೇ ಕಾಂಪ್ಲೆಕ್ಸಲ್ಲೇ ರೂಮ್ಸು ಸಿಗುತ್ತಂತೆ. ನಮಗೆ ರೂಮಿಂದೂ ವ್ಯವಸ್ಥೆ ಮಾಡಿದ್ದಾರೆ ಅವರು, ಭಾಗ್ಯ ಅವರು ರಿಲೇಷನ್ನು. ಅದ್ರದ್ದೇನು ಟೆನ್ಷನ್ ಇಲ್ಲ. ಇನ್ನು ಟಿಕೆಟ್ ತೊಗೊಂಡು ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ಇನ್ನೂ ಟಿಕೆಟ್ ತೊಗೊಂಡು ನಾನು ರೂಮ್ ಹೇಗಿದೆ ಅಂತ ರೂಮ್ ಟೂರ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಪದ್ಮಾವತಿದು ಉತ್ಸವ ಇದೆ, ಬ್ರಹ್ಮೋತ್ಸವ. ಅದಕ್ಕೆ ಬೇರೆ ಊರಿಂದೆಲ್ಲ ಪ್ರೋಗ್ರಾಮ್ ಕೊಡೋಕ್ಕೆ ನೋಡ್ತಾ ಇರ್ಬೋದು ಬಂದಿದ್ದಾರೆ ಮಕ್ಕಳೆಲ್ಲ. ಆ ಟೀಚರ್ಸ್ ಕರ್ಕೊಂಬಂದಿದ್ದಾರೆ. ಇದೇ ಥರ ತುಂಬ ಜನ ಇದ್ದಾರೆ ಫ್ರೆಂಡ್ಸ್. ನಾವು ಹಿಡಿದು ರೂಮಲ್ಲೇ ಅಕ್ಕಪಕ್ಕ ತುಂಬ ಊರಿಂದ ತುಂಬ ಜನ ಬಂದಿದ್ದರು ಪ್ರೋಗ್ರಾಮ್ ಕೊಡೋಕ್ಕೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡ್ಯಾನ್ಸ್ ಎಲ್ಲ. ನಾನು ಕೆಲವೊಂದು ಫೋಟೋಸ್ ಹಾಕ್ತೀನಿ, ನೋಡೋಂತೀರಂತೆ ನೀವು. ಬನ್ನಿ ಫ್ರೆಂಡ್ಸ್, ಇನ್ನು ರೂಮ್ಗೆ ಹೋಗಿ ರೂಮ್ ಟೂರ್ ಮಾಡ್ತೀನಿ. ಎಲ್ಲ ಮಕ್ಕಳಿಗೂ ಈ ಥರ ಭಾಗ್ಯ ಸಿಗಲ್ಲ ಅನ್ಕೊತೀನಿ. ತಾಯಿ ಪದ್ಮಾವತಿ ಬ್ರಹ್ಮೋತ್ಸವ ಟೈಮಲ್ಲಿ ಇವರಿಗೆ ಪ್ರೋಗ್ರಾಮ್ ಕೊಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ. ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಈ ಮಕ್ಕಳೆಲ್ಲ. ಫ್ರೆಂಡ್ಸ್, ಇದೇ ನೋಡ್ತಾ ಇದ್ದೀರಾ, ಇದೇ ಟಿಕೆಟು. ನಾವು ಟಿಕೆಟ್ ತೊಗೊಂಬಂದಿದ್ದೀವಿ. ಸುಮ್ಮನೆ ಇರಲಿ ನೆನಪಿಗೋಸ್ಕರ ಅಂತ ಒಂದು ಪಿಕ್ ತೊಗೊಂಡಿದ್ದೀನಿ. ಇನ್ನು ಈ ರೂಮಿಗೆ ಹೋಗ್ಬೇಕು. ಇವರೇನೇ ಭಾಗ್ಯ ಅವ್ರ ರಿಲೇಷನ್ಸು. ಪಾಪ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ರೂಮಿಂದ ಆಯಿತು, ದೇವ್ರ ದರ್ಶನ ಟಿಕೆಟಿಂದ ಆಯಿತು, ಎಲ್ಲ ಕಡೆನೂ ಓಡಾಡಿ ತೋರಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಇದೇ ನಮ್ಮದು ರೂಮು. ತುಂಬ ಚೆನ್ನಾಗಿದೆ. ಇದರಲ್ಲೇ ಡಬಲ್ ಬಂದಿದೆ. ಇದೊಂದು ರೂಮು ಇದೆ, ಇದರೊಳಗಡೆ ಇನ್ನೊಂದು ರೂಮ್ ಬರುತ್ತೆ. ಫ್ರೆಂಡ್ಸ್, ನಾವು ಫ್ರೆಶ್ ಅಪ್ ಆಗಿ ಈಗ ಪದ್ಮಾವತಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ನಿಮಗೂ ನಾನು ತೋರಿಸ್ತೀನಿ. ಇನ್ನೊಂದು ಒಳ್ಳೆ ಟೈಮಿಗೆ ಬಂದಿದ್ದೀವಿ ನಾವು. ಪದ್ಮಾವತಿ ಬ್ರಹ್ಮೋತ್ಸವ ಇದೆ ಅಂತೆ. ನಮಗಂತೂ ಎಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇದೆ. ನೋಡ್ಬೋದು ನೀವು, ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಹಾಗೆ ತುಂಬಾ ರಶ್ ಇದೆ ಅಂತ ಹೇಳ್ತಾ ಇದ್ರು. ಬನ್ನಿ ಫ್ರೆಂಡ್ಸ್, ಅಲ್ಲಿ ಹೋದ್ಮೇಲೆ ನೋಡೋಣ ಹೇಗೆಲ್ಲ ಇದೆ ಅಂತ ಹೇಳ್ಬಿಟ್ಟು.
ಫ್ರೆಂಡ್ಸ್, ಪದ್ಮಾವತಿ ಅಮ್ಮನವರ ದರ್ಶನ ತುಂಬಾ ಚೆನ್ನಾಗಾಯಿತು. ಹೊರಗಡೆ ಬಂದಮೇಲೆ ನೋಡ್ಬೋದು ಈ ಥರ ಪ್ರೋಗ್ರಾಮ್ಗಳೆಲ್ಲ ಕೊಡ್ತಾ ಇದ್ದಾರೆ. ತುಂಬ ಊರುಗಳಿಂದ ಬಂದಿದ್ದಾರೆ ಪ್ರೋಗ್ರಾಮ್ ಕೊಡೋಕ್ಕೆ. ಫ್ರೆಂಡ್ಸ್, ಈಗ ಪದ್ಮಾವತಿ ಅಮ್ಮನವರ ಬ್ರಹ್ಮೋತ್ಸವ ಇದೆ, ನೋಡ್ಬೋದು ನೀವೀಗ. ಫ್ರೆಂಡ್ಸ್, ಆ ತಾಯಿ ಪದ್ಮಾವತಿ ಬ್ರಹ್ಮೋತ್ಸವ ಮಾತ್ರ ತುಂಬಾ ಚೆನ್ನಾಗಾಯ್ತು ಅಂತ ಹೇಳ್ಬೋದು. ಅದೇ ಥರ ತುಂಬಾ ರಶ್ ಇತ್ತು. ಈ ಪ್ರೋಗ್ರಾಮ್ ಕೊಡೋರು ತುಂಬ ಜನ ಬಂದಿದ್ರು ಬೇರೆ ಊರಿಂದ, ನೋಡ್ಬೋದು ನೀವು. ಫುಲ್ ಇಡೀ ರೋಡ್ ಎಲ್ಲನೂ ಈ ಥರ ಪ್ರೋಗ್ರಾಮ್ ಕೊಡ್ತಾನೆ ಇದ್ರು. ತುಂಬಾ ಚೆನ್ನಾಗೈತೆ ಅಂತ ಹೇಳ್ಬೋದು. ಈಗ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಇನ್ನು ಬೆಳಗ್ಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋಕೆ ಹೋಗಬೇಕು. ಬನ್ನಿ ಫ್ರೆಂಡ್ಸ್, ಹೋಗೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವೀಗ ತಿರುಪತಿ ತಿಮ್ಮಪ್ಪ ಸ್ವಾಮಿ ದರ್ಶನ ಮಾಡೋಕ್ಕೆ ಎಲ್ಲ ಫ್ರೆಂಡ್ಸು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನಮಗೆ ಟೈಮಿಂಗ್ಸ್ ಬಂದು 4 ಗಂಟೆಗೆ ಕೊಟ್ಟಿದ್ದಾರೆ. ಈಗೆಲ್ಲ ಫ್ರೆಂಡ್ಸು ರೆಡಿಯಾಗಿ ಕೆಳಗಡೆ ಬಂದಿದ್ದೀವಿ. ಈಗ 4 ಗಂಟೆ ಟೈಮ್ ಬಂದು ಇನ್ನೊಂದು ಹಾಫ್ ಆನ್ ಅವರು, ಇನ್ನೊಂದು 40 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಣಿ ಮುಹೂರ್ತದಲ್ಲಿ ಆ ದೇವ್ರ ದರ್ಶನ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆ. ಓಕೆ ಫ್ರೆಂಡ್ಸ್, ಬನ್ನಿ ಹೊರಡೋಣ. ನಾವು ಉಳ್ಕೊಂಡಿರೋದು ವಿಷ್ಣು ನಿವಾಸ ಅಂತ ಹೇಳ್ಬಿಟ್ಟು ಹೋಟೆಲ್ ಹೆಸರು. ಫ್ರೆಂಡ್ಸ್, ಇಲ್ಲೇ ನೋಡ್ತಾ ಇದ್ದೀರಾ ನೀವು, ಕೆಲವೊಬ್ರಿಗೆ ರೂಮ್ ಎಲ್ಲ ಸಿಕ್ಕಿಲ್ಲ, ಹಂಗಾಗಿ ಇಲ್ಲಿ ಮಲಗಿದ್ದಾರೆ. ನನ್ನ ಅಭಿಪ್ರಾಯ ಏನಂದರೆ ಮುಂಚೆನೇ ಪ್ಲಾನ್ ಮಾಡಿ ಬುಕ್ ಮಾಡಿ ಬರೋದು ಬೆಟರ್ ಅಂತ ಅನ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಈಗ ಹೊರಡ್ತಾ ಇದ್ದೀವಿ, ನಾವು ಹೊರಡೋಣ. ನಾವು ಹೊರಡೋದ್ರ ಎಲ್ಲರೂ ಚೆಕ್ಕಿಂಗ್, ಎಲ್ಲರೂ ಚೆಕ್ ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲಿ ಎಲ್ಲರಿಗೂ ಚೆಕ್ ಮಾಡಿ ಒಳಗಡೆ ಬಿಡ್ತಾರಂತೆ. ಚೆಕ್ಕಿಂಗ್ ಆದಮೇಲೆ ನಾವು ಗಾಡಿ ಹತ್ತಿ ಮತ್ತೆ ಮುಂದಕ್ಕೆ ಮೂವ್ ಆಗಬೇಕು. ಫ್ರೆಂಡ್ಸ್, ಇಲ್ಲೇ ನೋಡ್ಬೋದು ತಿರುಪತಿ ತಿಮ್ಮಪ್ಪನ ದರ್ಶನ ಬೆಟ್ಟದ ಮೇಲೆ ಇರೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಟೈಮಿಂಗ್ಸ್ ಬಂದು 5 ಗಂಟೆ. ಈಗ ನಮಗೆ ಆ ದೇವ್ರ ದರ್ಶನ ಇಲ್ಲಿಂದನೇ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ಹೊರಡೋಣ. ಗೋವಿಂದ ಭಾಗ್ಯ ಶೀತಲ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋ. ಫ್ರೆಂಡ್ಸ್, ತಿರುಪತಿ ತಿಮ್ಮಪ್ಪನ ದರ್ಶನ ಆಯಿತು, ಬೇಗನೆ ಮುಗಿಸ್ಕೊಂಡು ಬಂದ್ವಿ. 1 ಅವರಲ್ಲೇ 2 ಅವರ್ಸಲ್ಲೇ ದರ್ಶನ ಆಯಿತು. ಈಗ ವರಹ ಸ್ವಾಮಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಕಾಳಹಸ್ತಿಗೆ ಹೋಗಬೇಕು. ಆಮೇಲೆ ನಮ್ಮ ಬೆಂಗಳೂರು ಫುಲ್ಲು ಮಳೆ ಇದೆ. ಇಲ್ಲಿ ಆಂಧ್ರದಾಗ ಮಳೆ ಇಲ್ಲ, ಫುಲ್ ಬಿಸಿಲು. ದರ್ಶನ ಎಲ್ಲ ಚೆನ್ನಾಗಾಯಿತು. ಎಲ್ಲ ಫ್ರೆಂಡ್ಸು ತುಂಬ ಚೆನ್ನಾಗಿ ದರ್ಶನ ಮಾಡಿದರು. ನಾನು ಫಸ್ಟ್ ಟೈಮ್ ಬಂದಿದ್ದು ತಿರುಪತಿಗೆ. ಇನ್ನು ಫ್ಯಾಮ್ಲಿನ ಕರ್ಕೊಂಡು ಒಂದ್ಸರಿ ಬರಬೇಕು. ಫ್ರೆಂಡ್ಸ್, ತಿಮ್ಮಪ್ಪನ ದರ್ಶನ ತುಂಬ ಚೆನ್ನಾಗಾಯಿತು. ನಮ್ಮ ಫ್ರೆಂಡ್ಸ್ನ ಕೇಳೋಣ ಹೇಗೆಲ್ಲ ಆಯಿತು ಅಂತ. ಹೇಗಾಯ್ತಪ್ಪ? ಚೆನ್ನಾಗಾಯ್ತಾ? ತಿಮ್ಮಪ್ಪಂದಾಯಿತು, ಹಾಗೆ ವರಹ ಸ್ವಾಮಿದಾಯಿತು. ಮತ್ತು ನೆಕ್ಸ್ಟು ಕಾಳಹಸ್ತಿಗೆ ಹೋಗ್ಬೇಕು. ನೆಕ್ಸ್ಟು ಫಸ್ಟ್ ತಿಂಡಿ ತಿನ್ನಬೇಕು, ಆಮೇಲೆ ಕಾಳಹಸ್ತಿಗೆ ಬನ್ನಿ. ನಮಗೆ ಹೆಲ್ಪ್ ಮಾಡಿರೋದು ಅಣ್ಣ ಇವರೇನೆ, ಭಾಗ್ಯ ಅವರು ರಿಲೇಷನ್ಸು. ಥ್ಯಾಂಕ್ಸ್ ಅಣ್ಣ. ಇವರಿಂದ ನಮಗೆ ಬೇಗ ದರ್ಶನ ಆಯಿತು. 1 ಅವರ್ 2 ಅವರಲ್ಲಿ ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ನಾವು ಇನ್ನು
ಗಾಡಿ ಹತ್ತಿ ತಿಂಡಿ ತಿಂದು ಕಾಳಹಸ್ತಿಗೆ ಹೋಗ್ಬೇಕು. ಬನ್ನಿ ಕಾಳಹಸ್ತಿ ನೋಡೋಣ. ಇಲ್ಲಿ ಫುಲ್ ಮಳೆ ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್, ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಈಗ ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಇನ್ನೂ ಗಾಡಿಗೆ ಹೋಗ್ಬೇಕು. ಗಾಡಿ ಹತ್ತಿ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ವಿ. ರೂಮ್ ನೋಡ್ಬೋದು ಎಷ್ಟು ಮೆಸ್ಸಿ ಆಗಿದೆ. ಈಗೆಲ್ಲ ಪ್ಯಾಕ್ ಅಲ್ಲೊಂದು ರೂಮ್ ಇದೆ, ಅಲ್ಲಿ ನಮ್ಮ ಫ್ರೆಂಡ್ಸ್ 4 ಜನ ಇದ್ದಾರೆ. ಅಲ್ಲೊಂದು ರೂಮು, ಅವರು ಪ್ಯಾಕ್ ಮಾಡ್ಕೊತಾ ಇದ್ದಾರೆ ಬಟ್ಟೆ ಎಲ್ಲ. ನಾವು ನಮ್ಮ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಈಗ ಗಾಡಿ ಹತ್ತಬೇಕು. ಈಗ ಕಾಳಹಸ್ತಿಗೆ ಹೋಗ್ಬೇಕು. ಫ್ರೆಂಡ್ಸ್, ಇಲ್ಲಿ ಕೆಳಗಡೆ 2 ರೂಮು, ಹಾಗೆ ಮೇಲೆ 1 ರೂಮು. ಮೇಲೆ ದೇಸಿ, ಕೆಳಗಡೆದು ನಾನ್ ಎ ಸಿ. ಮೇಲೆ 4 ಜನ ಫ್ರೆಂಡ್ಸ್ ಇದ್ದಾರೆ. ನಾವು ಕೆಳಗಡೆ 8 ಜನ. ಒಂದು ರೂಮಲ್ಲಿ 4 ಜನ ಮಲಗಿದ್ವಿ. ಇನ್ನು ಅಲ್ಲೇನು ನೋಡ್ತಾ ಇದ್ರೆ ಅಲ್ಲೊಂದು ರೂಮ್ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ಫ್ರೆಂಡ್ಸ್, ಈಗ ನಾವು ನಿಮಗೆ ಏನು ಯಾಕೆ ಹೋಗ್ಬೇಕು ಹೇಳು. ಇದು ಇನ್ನೊಂದು ರೂಮು, ಇದು ಒಂದು ರೂಮು, ಇದು ಒಂದು ರೂಮ್ ಅಟ್ಯಾಚ್. ರೆಡಿನಾ? ನಳಿನಾ, ಪ್ರತಿಭಾ, ಮಲ್ಲೇಶ್ವರಿ ಬನ್ರಿ ಹೋಗೋಣ. ವೀಣಾ ಎಲ್ಲಿ? ರೆಡಿ ಜ್ಯೋತಿ? ಬೆಂಗಳೂರಿಗೆ? ಪುಷ್ಪ ಬಾಯ್ ಬಾಯ್. ಹೌದು, ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಮತ್ತೊಂದು ಸಲ ಬರ್ತೀವಿ ನಾವು ತಿರುಪತಿ ತಿಮ್ಮಪ್ಪಗೆ. ಇನ್ನೂ ಸ್ವಲ್ಪ ಇದೆ ನೋಡ್ರಿ. ರೂಮ್ ನೋಡಿ ಹೇಗಾಗಿದೆ. ಈಗೆಲ್ಲ ಈ ಥರ ಹರಡಿ ಹೋಗೋದು. ಮನೇಲಿ ಇರಲ್ಲ, ಈಗ ಬಿಟ್ಟು ಹೋಗ್ತಾ ಇದ್ದೀವಲ್ಲ, ಈ ಥರ ಆಗಿದೆ ಅಷ್ಟೇ. ಕ್ಲೀನ್ ಮಾಡ್ತಾರೆ ಈಗ ಬಂದು ಒಂದು ಆಂಟಿ ಹೊರಡೋದೀಗ. ದರ್ಶನ ಎಲ್ಲ ಚೆನ್ನಾಗಾಯ್ತಾ ಪುಷ್ಪ? ಅಲ್ವಾ? ಥ್ಯಾಂಕ್ಸ್ ಹೇಳ್ಬೇಕು. ಹೌದೌದು, ಅವ್ರು ಬಂದದಕ್ಕೆ ನಮಗೆ 1 hour 1.5 ಅಲ್ಲಿ ದರ್ಶನ ಆಯಿತು. ಬನ್ನಿ ಫ್ರೆಂಡ್ಸ್, ಈಗ ಹೊರಡೋಣ. ಗಾಡಿ ವೇಟ್ ಮಾಡ್ತಾ ಇದ್ದಾರೆ. ಮೇಲೆ 4 ಜನ ಫ್ರೆಂಡ್ಸ್ ಇದ್ದಾರೆ. ಮೇಲೆ ರೂಮಲ್ಲಿ ಎ ಸಿ ರೂಮು, ನಮ್ಮ ನಾರ್ಮಲ್ ರೂಮು. ಪ್ರತಿಭಾ ಎಲ್ಲಿರೋದು? ಇರಲಿ ಬಿಡಿ, ನಿಮಗೆ ಬೇಕಾಗ್ತದ. ಇದು ಬಿಸಾಕ್ತಾ ಇದ್ದೀವಿ. ಇದು ಎಲ್ಲ ಕಸ ಇದೆ. ಏನಿಲ್ಲ ಇದ್ರೊಳಗೆ. ಇದು ಅದೇ ಮಂಡಕ್ಕಿಗೆ ಬರುತ್ತೆ. ಒಂದು ಸ್ವಲ್ಪ ಮಂಡಕ್ಕಿ ಮೆಣಸಿನ್ಕಾಯಿ ತೊಗೊಂಬಂದಿದ್ದೀವಿ. ಸಾಯಂಕಾಲ ಒಂದು ಸ್ವಲ್ಪ ತಿನ್ನೋಣ. ಓಕೆ, ಬಜ್ಜಿ ತಗೊಂಡು. ಅದು ಯಾವುದಕ್ಕೆ? ಮಂಡಕ್ಕಿದು. ಹಾಂ, ಇನ್ನೂ ತಿಂದಿಲ್ಲ. ಅವ್ರು ಹೇಳೋದ್ರಲ್ಲಿ ಗೊತ್ತಾಗ್ತದೆ ಖಾರ ಜಾಸ್ತಿ ಆಗಿದೆ. ಅಮ್ಮ ಹೀಗೆ ಇವಾಗ ಖಾರ ಜಾಸ್ತಿನೇ ಬೇಕು. ಥ್ಯಾಂಕ್ ಯು ಸುಷ್ಮಾ. ಖಾರ ಜಾಸ್ತಿ ಹಾಕೊಂಡ್ರಿ. ಖಾರ ಅಥವಾ ಇನ್ನೂ ಏನೋ ಮಿರ್ಚಿ ಫ್ರೈ ಮಾಡ್ಕೊಂಡು ತಗೊಂಬಂದಿದ್ದೀನಿ. ಮಳೆ ಕರ್ನಾಟಕದ ಡಿಶ್ಶು. ಹಾಂ, ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಮಿರ್ಚಿ ಮಂಡಕ್ಕಿ. ತಿನ್ನೋಣ ಬನ್ನಿ. ತಿನ್ನೋಣ ಬನ್ನಿ ಫ್ರೆಂಡ್ಸ್. ಬನ್ನಿ ಈಗ ರೂಮಿಗೆ ಹೋಗೋಣ. ಸಾರಿ, ರೂಮಲ್ಲ, ಗಾಡಿಗೆ ಹೋಗೋಣ. ಬನ್ನಿ, ವೇಟ್ ಮಾಡ್ತಾ ಇದ್ದಾರೆ. ಎದ್ದೇಳು ಕವಿತಾ. ಬಾಯ್. ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿವಿ. ನಮ್ಮ ಫ್ರೆಂಡ್ ಒಂದು ಚೇಂಜ್ ಮಾಡಿಲ್ಲ. ಅವ್ರು ಸೀರೆ ಮೇಲೇ ಇರ್ಬೇಕು. ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ನಾನು ಎಲ್ಲರದ್ದು ಪುಣ್ಯ ಇವ್ರು ತಗೊಳ್ತಿದ್ದಾರೆ. ಈಗ ಸುಷ್ಮಾ ಜೊತೆ ಪಯಣನ ಸ್ಯಾರಿ ಮೇಲೆನೆ ಮಾಡೋಣ ಅಂತೇಳಿ ಹೊರಟಿದ್ದೀವಿ. ಥ್ಯಾಂಕ್ ಯು. ಓಕೆ, ಬನ್ನಿ ಫ್ರೆಂಡ್ಸ್. ಇನ್ನು ರೂಮ್ ಚೆಕ್ಇನ್ ಮಾಡ್ತಾ ಇದ್ದೀವಿ. ಚೆಕ್ಔಟ್ ಮಾಡ್ತಾ ಇದ್ದೀವಿ. ನೋಡಿ, ನಮ್ಮ ಲಗೇಜ್ ಒಂದೇ ದಿನದಲ್ಲಿ ಒಬ್ಬೊಬ್ರಿಗೆ 2 ಲಗೇಜ್. ಅಲ್ಲ, ಎಲ್ಲರಿಗೂ ಒಂದೇ ಫ್ರೆಂಡ್ಸ್, ಬಟ್ ಸುಷ್ಮಾಗ್ ಮಾತ್ರ 2-3. ಎಲ್ಲರೂ ತೋರಿಸ್ರಪ್ಪ. ಆಲ್ರೆಡಿ ನಮ್ಮ ಫ್ರೆಂಡಿಗೆ 3 ಇದೆ. ಅವ್ರದ್ದು 2 ಲಗೇಜ್, ಇವ್ರದ್ದು 2. ಬನ್ನಿ ಬನ್ನಿ. ಬನ್ನಿ, ಇನ್ನು ರೂಮ್ ಖಾಲಿ ಮಾಡಿ ಹೊರಡ್ತಾ ಇದ್ದೀವಿ. ಇನ್ನು ಕಾಳಹಸ್ತಿಗೆ ಹೋಗ್ಬೇಕು. ಎಲ್ಲರ ಲಗೇಜು 2. ಯಾಕಂದರೆ ನಾವು ಬೆಡ್ಶೀಟು ಎಲ್ಲ ಡಬಲ್ ತೊಗೊಂಬಂದಿದ್ದೀವಿ. ನಮ್ಮ ಬೆಂಗಳೂರು ಫುಲ್ ಮಳೆ, ಇಲ್ಲಿ ಆಂಧ್ರ ಬಂದರೆ ಮಳೆನೇ ಇಲ್ಲ. ಹಂಗಾಗಿ ಬೆಡ್ಶೀಟ್ ವೇಸ್ಟ್. ಇಲ್ಲ ಬಾಯ್ ಬಾಯ್. ತಿರುಪತಿ ನೆಕ್ಸ್ಟ್ ಮತ್ತೆ ಪ್ಲಾನ್ ಮಾಡಿ. ನಾವಿನ್ನು ಮೇವರೆಗೂ ಇನ್ನು ಎಲ್ಲಿ ಪ್ರಯಾಣ ಮಾಡಲ್ಲ. ಮಗಳು 10th, ನೆಕ್ಸ್ಟ್ ಇಯರ್ ನೋಡೋಣ.
ಫ್ರೆಂಡ್ಸ್, ತಿರುಪತಿ ತಿಮ್ಮಪ್ಪನ ಸ್ವಾಮಿ ದರ್ಶನ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬಾ ಖುಷಿ ಆಯಿತು. ಅಲ್ಲಿಂದ ನಾವು ಸೀದಾ ಡೈರೆಕ್ಟು ಶ್ರೀ ಕಾಳಹಸ್ತಿಗೆ ಬಂದಿದ್ದೀವಿ. ಫ್ರೆಂಡ್ಸ್, ಇಲ್ಲಿ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಯಾವುದು ಅಂತ ಗೊತ್ತಿಲ್ಲ. ವೆದರ್ ಮಾತ್ರ ಸೂಪರ್ ಆಗಿದೆ, ಹಾಗೆ ಮಳೆ ಕೂಡ ಬರ್ತಾ ಇದೆ. ಇದೇ ಶ್ರೀ ಕಾಳಹಸ್ತಿ ಟೆಂಪಲ್ದು. ಅಲ್ಲಿ ತಿರುಪತಿಯಲ್ಲಿ ಭೂ ವರಾಹ ಸ್ವಾಮಿ ಹತ್ರ ಒಂದು ಸ್ವಲ್ಪ ಮಳೆ ಬಂತು, ಮತ್ತು ನಡುವೆಲ್ಲಿ ಮಳೆ ಇರಲಿಲ್ಲ. ಇಲ್ಲಿ ಶ್ರೀ ಕಾಳಹಸ್ತಿಯಲ್ಲಿ ಮಳೆ ಬಂದು ನಿಂತಿದೆ. ನಮ್ಮ ಬೆಂಗಳೂರು ಫುಲ್ ಮಳೆ ಇದೆ ಅಂತೆ, ಬಟ್ ಆಂಧ್ರದಲ್ಲಿ ಒಂದು ಸ್ವಲ್ಪ ಮಳೆ ಕಡಿಮೆನೇ ಅಂತ ಹೇಳ್ಬೋದು. ಬಟ್ ನಮ್ಗೆ ನೋಡೋಕ್ಕೂ ತುಂಬ ಅನುಕೂಲ ಆಯಿತು. ಮಳೆ ಇದ್ದರೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗೋಣ. ಇಲ್ಲಿ ಕೌಂಟ್ರ್ ಇದೆ, ಲಗೇಜ್ ಕೌಂಟ್ರಲ್ಲಿ ನಾವು ಲಗೇಜ್ ಇಟ್ಟು ಒಳಗಡೆ ಹೋಗ್ಬೋದು. ಒಳಗಡೆ ಯಾವುದು ಲಗೇಜ್ ಅಲೋ ಮಾಡಲ್ಲ. ಫ್ರೆಂಡ್ಸ್, ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ನನಗಂದ್ರೆ ತುಂಬ ಖುಷಿ ಆಯಿತು. ಒಳಗಡೆನೇ 3 ದೇವಸ್ಥಾನಗಳಿದ್ದಾವೆ. ಈ ದೇವಸ್ಥಾನ ನೋಡಿದರೆ ನನಗೆ ರಾಮೇಶ್ವರ ನೆನಪಾಯಿತು. ಫ್ರೆಂಡ್ಸ್, ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಬನ್ನಿ ಈಗ ಹೊರಡೋಣ. ಹೇಗಿದೆಯಪ್ಪ ಚಿತ್ರ ಬಜ್ಜಿ? ಚೆನ್ನಾಗೈತ್ರ? ಹೌದಾ? ನಳಿನ? ಹಾಂ ಹಾಂ, ಖಾರನಾ? ಬೇರೆ ಥರ ಸ್ಪೈಸಿ ಆಗಿದೆ. ಹೌದ್ರಾ? ಬಂತು ತಗೊಳ್ರಿ. ನೋ ಟೆನ್ಷನ್. ಸ್ವಲ್ಪ ಮಸಾಲ ಜಾಸ್ತಿ ಹಾಕಿದ್ದಾರೆ, ಗೊತ್ತಾಗ್ಬೋದು. ಇದು ಅದಕ್ಕೇನೆ ಮಶ್ರೂಮ್ ಹಾಕಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಟೇಸ್ಟ್ ಚೇಂಜ್ ಆಗೇ ಆಗುತ್ತೆ. ಚಿತ್ರ ತಿಂದು ನೋಡಿ ಹೆಂಗಿದೆ ಅಂತ ಫುಡ್ ಹೇಳಂತಿರೋದೇ. ಕವಿತಾ, ಫ್ರೆಂಡ್ಸ್, ನಾನು ತಿರುಪತಿ ನೋಡಿರಲಿಲ್ಲ. ನನ್ನ ಫ್ರೆಂಡು ಭಾಗ್ಯ ಹಾಗೆ ಪುಷ್ಪ ಅವರು ಪ್ಲ್ಯಾನ್ ಮಾಡಿ ತಿರುಪತಿ ಕರ್ಕೊಂಡೋಗಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಚೆನ್ನಾಗಾಯಿತು ತಿರುಪತಿ ಟ್ರಿಪ್ಪು. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಅವ್ರವ್ರ ಅನಿಸಿಕೆ ಹೇಳ್ತಾರೆ. ತುಂಬ ಚೆನ್ನಾಗಿತ್ತು. ನಾನು ಎಲ್ಲಿ ಮಳೆ ತುಂಬ ಜಾಸ್ತಿ ಇದೆ ಅಂದಾಗ ಭಾಗ್ಯ ಮೆಸೇಜ್ ಹಾಕಿದ್ಲು, ಯಾರಿಗೆ ವರ್ಣನಿಗೆ ಮೆಸೇಜ್ ಹಾಕ್ಬಿಟ್ಟು. ಹಾಗೆ ಮಳೆನೇ ಇರಲಿಲ್ಲ, ಅದಕ್ಕಾಗಿ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಥ್ಯಾಂಕ್ ಯು. ಹಾಯ್, ನನ್ನ ನಂಬಿಬಿಟ್ಟು ಬಂದಿರೋದಕ್ಕೆ ಖುಷಿಯಾಗಿ ಒಳ್ಳೆ ದರ್ಶನ ಸಿಕ್ಕಿದೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇವರೇ ಭಾಗ್ಯ ಅಂತ ಹೇಳ್ಬಿಟ್ಟು ನಮ್ಮನ್ನ ಕರ್ಕೊಂಡೋಗಿ ಜೋಪಾನ್ವರ್ಗ್ ಕರ್ಕೊಂಡು ಬಂದ್ಬಿಡ್ತಿದ್ದಾರೆ ಇವರೇ. ಒಳ್ಳೆ ದರ್ಶನ ಹಾಯ್, ತುಂಬ ಚೆನ್ನಾಗಿತ್ತು. ಮುಂದುವರಿರಿ. ನಳಿನ, ಟ್ರಿಪ್ ಹೇಗಿತ್ತು? ಈ ಕಡೆ ಪ್ರತಿಭಾ ಟ್ರಿಪ್ ಹೇಗಿತ್ತು? ಅವ್ರ ಫೋನಲ್ಲಿ ಇದ್ದಾರೆ. 40 ವರ್ಷದ ಕನಸು ನನಸಾಗಿ ದೇವರ ಕಣ್ತುಂಬ ದೇವರನ್ನ ದರ್ಶನ ಮಾಡಿಕೊಂಡು ಸುರಕ್ಷಿತವಾಗಿ, ಗಂಟ್ಲು ಸರಳವಾಗಿರ್ಲಿಲ್ಲ ಅಂದ್ರೂ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. చాలా బాగుందండి తిరుపతి. 4 months అవుతుంది నేను వెళ్ళి. ವೀಣಾ, 5ಗೆ ಎಷ್ಟು ಸ್ಟಾರ್ಸ್ ಕೊಡ್ತೀರಾ ವೀಣಾ? 5 out of 5 ಕೊಡ್ತೀವಿ. ಓಕೆ. ಇಲ್ಲಿ ಒಬ್ರು ಇದಾರೆ, ಇಂಪಾರ್ಟೆಂಟ್ ವ್ಯಕ್ತಿ ಇದಾರೆ ಇಲ್ಲಿ. ಜ್ಯೋತಿ, ಟ್ರಿಪ್ ಹೇಗಿತ್ತು ಜ್ಯೋತಿ? ತುಂಬಾ ಚೆನ್ನಾಗಿತ್ತು. ದೇವ್ರು ನೋಡಿದ ತಕ್ಷಣ ಮೈ ರೋಮಾಂಚನವಾಯ್ತು. ಜೊತೆಗೆ ಅಳುನು ಬಂತಲ್ಲ? ಬಂದಂಗಾಯ್ತು. ಬಹಳ ವರ್ಷದ ಕನಸು ನಿಮ್ಗೇನ್ ಅನ್ಸ್ತು? ನಾನು 22 ವರ್ಷದಿಂದ ಹೋಗಕ್ಕೆ ಟ್ರೈ ಮಾಡಿದ್ದೆ, ಹೋಗಕ್ ಆಗಿರ್ಲಿಲ್ಲ. ಅದ್ ತಾನಾಗೆ ನನಗೆ ಹೋಗೋ ಅವಕಾಶ ಸಿಕ್ಕಿದ್ರಿಂದ ನಂಗೆ ತುಂಬಾ ಖುಷಿ ಆಯ್ತು. ನಾನು ನೋಡ್ದೆ, ದೇವ್ರನ್ನ ನೋಡಿದೆ, ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ನನಗೆ ತಡ್ಕೊಳಕ್ ಆಗ್ಲಿಲ್ಲ. ನನ್ಗೂ ಹಾಗೆ ಆಯ್ತು. ನಿಮ್ಗೆ ಹೇಗೆ ಅನಿಸ್ತು ಅನುಜವ್ರ? ಚೆನ್ನಾಗಿತ್ತು ದೇವಸ್ಥಾನ. ಥ್ಯಾಂಕ್ ಯು. ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ತುಂಬಾ ತುಂಬಾ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಎಷ್ಟು ಸರಿ ಪ್ಲಾನ್ ಮಾಡಿದ್ದಾರೆ ತಿರುಪತಿಗೆ ಹೋಗೋಣ ಅಂತ, ಬಟ್ ಅದು ಹೋಗೋಕ್ಕೆ ಆಗಿರಲಿಲ್ಲ. ಆ ಟೈಮ್ ಈ ಕೂಡಿ ಬಂದಿದೆ ಅಂತ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ಕಣ್ಣು ಮುಚ್ಚಿ ಕಣ್ಣು ತೆಗೆಷ್ಟರಲ್ಲೇನೆ ಎಲ್ಲ ದರ್ಶನ ಫಾಸ್ಟಾಗಿ ನೋಡ್ಕೊಂಬಂದ್ವಿ. ಬಟ್ ಭಾಗ್ಯ ಅವರು ರಿಲೇಷನ್ಸ್ಗೆ ತುಂಬ
ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಮ್ಮ ಕಡೆಯಿಂದ. ಫ್ರೆಂಡ್ಸ್, ತಿರುಪತಿಯಿಂದ ಲಡ್ಡು ಹಾಗೆ ಬಳೆ ಅರಿಶಿನ ಕುಂಕುಮ ತೊಗೊಂಬಂದಿರೋದನ್ನು ದೇವ್ರ ಮುಂದೆ ಇಟ್ಟು ಕಾಯಿ ಹೊಡೆದು ಸ್ವಲ್ಪ ಎಡೆ ಮಾಡಿ ಆಮೇಲೆ ಪ್ರಸಾದನ ಹಂಚೋದು. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಇದೇ ಥರ ಫಾಲೋ ಮಾಡೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗ್ಯಶೀತಲ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗ್ಯಶೀತಲ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದ.